ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮದುವೆಯಾದ ನಂತರ ಮೊದಲ 1 ವರ್ಷ ಹೊಸ ಜೀವನ, ಹೊಸ ಮನೆ, ಹೊಸ ಸಂಬಂಧ ಮತ್ತು ಹೊಸ ಜವಾಬ್ದಾರಿಗಳ ಆರಂಭ. ಹಿಂದೂ ಧಾರ್ಮಿಕ ಹಾಗೂ ಜಾನಪದ ನಂಬಿಕೆಗಳಲ್ಲಿ ನವವಿವಾಹಿತರು ಈ ಮೊದಲ ವರ್ಷದಲ್ಲಿ ಕೆಲವು ಸಂಪ್ರದಾಯಗಳನ್ನು ಪಾಲಿಸಬೇಕು ಎಂದು ಹೇಳಲಾಗುತ್ತದೆ. ಅಷ್ಟಕ್ಕೂ ಮದುವೆಯಾದ ಮೊದಲ ವರ್ಷದಲ್ಲಿ ಮಹಿಳೆಯರು ಮಾಡಬಾರದ 5 ತಪ್ಪುಗಳು ಯಾವುವು? ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು, ತಾಯಿ ಮನೆಯಿಂದ ಬಂದ ಸೀರೆಯನ್ನು ಹಾಳು ಮಾಡಬಾರದು. ಮದುವೆಯ ಸಂದರ್ಭದಲ್ಲಿ ತಾಯಿಯ ಮನೆಯಿಂದ ನೀಡುವ ಸೀರೆ ನವವಧುವಿಗೆ ವಿಶೇಷವಾದದ್ದು. ಜಾನಪದ ನಂಬಿಕೆಯ ಪ್ರಕಾರ ಈ ಸೀರೆ ತಾಯಿಯ ಮನೆಯ ಪ್ರೀತಿ, ಆಶೀರ್ವಾದ ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಮದುವೆಯಾದ ಮೊದಲ ವರ್ಷದಲ್ಲಿ ತಾಯಿ ಮನೆಯಿಂದ ಪಡೆದ ಸೀರೆಯನ್ನು ಸುಡುವುದು, ಹರಿದು ಹೋಗುವಂತೆ ಮಾಡುವುದು ಅಥವಾ ಉದ್ದೇಶಪೂರ್ವಕವಾಗಿ ಹಾಳು ಮಾಡುವುದು ಶುಭವಲ್ಲ ಎಂದು ನಂಬಲಾಗುತ್ತದೆ. ಹೀಗಾಗಿ ಆ ಸೀರೆಯನ್ನು ಜೋಪಾನವಾಗಿ ಇಟ್ಟುಕೊಳ್ಳುವುದು ಒಳ್ಳೆಯದು ಎಂದು ಸಂಪ್ರದಾಯಗಳಲ್ಲಿ ಹೇಳಲಾಗುತ್ತದೆ. ಎರಡನೆಯದು, ಕುಂಕುಮವನ್ನು ಯಾವುದೇ ರೀತಿಯಲ್ಲಿ ಬಳಸಬಾರದು. ವಿವಾಹಿತ ಮಹಿಳೆಯರಿಗೆ ಕುಂಕುಮವು ಸೌಭಾಗ್ಯದ ಸಂಕೇತವೆಂದು ಹಿಂದೂ ಸಂಪ್ರದಾಯದಲ್ಲಿ ಪರಿಗಣಿಸಲಾಗುತ್ತದೆ. ಕೆಲವು ಸಂಪ್ರದಾಯಗಳಲ್ಲಿ ಸ್ನಾನ ಮಾಡಿದ ತಕ್ಷಣ ಒದ್ದೆಯಾದ ಹಣೆಯ ಮೇಲೆ ಅಥವಾ ಒದ್ದೆಯಾದ ಬೈತಲೆಯ ಮೇಲೆ ಕುಂಕುಮ ಹಚ್ಚುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ. ಅದೇ ರೀತಿ ಬೇರೆಯವರು ಬಳಸುವ ಕುಂಕುಮವನ್ನು ಬಳಸುವುದಕ್ಕಿಂತ ತಮ್ಮದೇ ಆದ ಕುಂಕುಮವನ್ನು ಪ್ರತ್ಯೇಕವಾಗಿಟ್ಟುಕೊಳ್ಳುವುದು ಉತ್ತಮ ಎಂಬ ನಂಬಿಕೆಯೂ ಇದೆ. ಇವು ಧಾರ್ಮಿಕ ಮತ್ತು ಜಾನಪದ ನಂಬಿಕೆಗಳಾಗಿದ್ದು, ಆಚರಣೆಗಳು ಕುಟುಂಬ ಮತ್ತು ಪ್ರದೇಶಕ್ಕೆ ಅನುಗುಣವಾಗಿ ಬದಲಾಗಬಹುದು. ಮೂರನೆಯದು, ಮದುವೆಯಾದ ತಕ್ಷಣ ಕೂದಲು ಕತ್ತರಿಸಬಾರದು ಎಂಬ ನಂಬಿಕೆ ಇದೆ. ಕೆಲವು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಮದುವೆಯಾದ ಮೊದಲ ವರ್ಷದಲ್ಲಿ ನವವಿವಾಹಿತ ಮಹಿಳೆ ಕೂದಲನ್ನು ಕತ್ತರಿಸುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ. ಕೂದಲನ್ನು ಸ್ತ್ರೀಯರ ಸೌಭಾಗ್ಯ, ಸಕಾರಾತ್ಮಕತೆ ಮತ್ತು ಶಕ್ತಿಯೊಂದಿಗೆ ಸಂಬಂಧಿಸಿ ನೋಡುವ ಪದ್ಧತಿ ಕೆಲವು ಸಂಪ್ರದಾಯಗಳಲ್ಲಿ ಇದೆ. ಆದ್ದರಿಂದ ಮೊದಲ ವರ್ಷ ಕೂದಲನ್ನು ಕತ್ತರಿಸಬಾರದು ಎಂಬ ನಂಬಿಕೆ ಕೆಲವು ಕುಟುಂಬಗಳಲ್ಲಿ ಕಂಡುಬರುತ್ತದೆ. ಆದರೆ ಇದು ಕಡ್ಡಾಯವಾದ ಧಾರ್ಮಿಕ ನಿಯಮವಲ್ಲ. ಇಂದಿನ ಕಾಲದಲ್ಲಿ ವೈಯಕ್ತಿಕ ಅನುಕೂಲತೆ ಮತ್ತು ಆರೋಗ್ಯದ ಅಗತ್ಯಕ್ಕೆ ಅನುಗುಣವಾಗಿ ಮಹಿಳೆಯರು ಕೂದಲನ್ನು ಕತ್ತರಿಸಿಕೊಳ್ಳುತ್ತಾರೆ. ನಾಲ್ಕನೆಯದು, ನದಿ, ಬೆಟ್ಟ, ಗುಡ್ಡಗಳಂತಹ ಸ್ಥಳಗಳಿಗೆ ಹೋಗಬಾರದು ಎಂಬ ನಂಬಿಕೆ. ಕೆಲವು ಜಾನಪದ ನಂಬಿಕೆಗಳಲ್ಲಿ ಮದುವೆಯಾದ ಮೊದಲ ವರ್ಷ ನವವಿವಾಹಿತರು ನದಿಯನ್ನು ದಾಟುವುದು ಅಥವಾ ನದಿಯ ಸಮೀಪ ಅನಗತ್ಯವಾಗಿ ಹೋಗುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗಿದೆ. ಅದೇ ರೀತಿ ಬೆಟ್ಟಗುಡ್ಡಗಳಂತಹ ಅಪರಿಚಿತ ಅಥವಾ ಅಪಾಯಕಾರಿ ಪ್ರದೇಶಗಳಿಗೆ ಹೋಗುವುದನ್ನು ಕೂಡ ಕೆಲವು ಸಂಪ್ರದಾಯಗಳು ನಿರ್ಬಂಧಿಸುತ್ತವೆ. ಇದರ ಹಿಂದೆ ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಇರುವ ನಂಬಿಕೆಗಳ ಜೊತೆಗೆ ನವವಿವಾಹಿತರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡಿರಬಹುದೆಂದು ಕೆಲವರು ವ್ಯಾಖ್ಯಾನಿಸುತ್ತಾರೆ. ಐದನೆಯದು, ಶೋಕ ಕಾರ್ಯಗಳಲ್ಲಿ ಭಾಗವಹಿಸುವುದನ್ನು ತಪ್ಪಿಸಬೇಕು ಎಂಬ ನಂಬಿಕೆ. ಕೆಲವು ಧಾರ್ಮಿಕ ಮತ್ತು ಜಾನಪದ ಸಂಪ್ರದಾಯಗಳ ಪ್ರಕಾರ ಮದುವೆಯಾದ ಮೊದಲ ವರ್ಷ ನವವಿವಾಹಿತರು ಅಂತ್ಯಕ್ರಿಯೆ ಅಥವಾ ಶೋಕಾಚರಣೆಗಳಿಗೆ ಸಂಬಂಧಿಸಿದ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ. ಹೊಸ ದಾಂಪತ್ಯ ಜೀವನ ಆರಂಭವನ್ನು ಶುಭ ಮತ್ತು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಬೇಕು ಎಂಬ ನಂಬಿಕೆಯೇ ಇದಕ್ಕೆ ಮುಖ್ಯ ಕಾರಣವೆಂದು ಹೇಳಲಾಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇವು ಧಾರ್ಮಿಕ ನಂಬಿಕೆ ಮತ್ತು ಜಾನಪದ ನಂಬಿಕೆಗಳು ಮಾತ್ರ. ಎಲ್ಲ ಹಿಂದೂ ಕುಟುಂಬಗಳಲ್ಲಿಯೂ ಇದೇ ನಿಯಮವನ್ನು ಕಡ್ಡಾಯವಾಗಿ ಪಾಲನೆಯಾಗುವುದಿಲ್ಲ. ಪ್ರದೇಶ, ಕುಟುಂಬ, ಸಂಪ್ರದಾಯ, ಆಚರಣೆ ಮತ್ತು ವೈಯಕ್ತಿಕ ನಂಬಿಕೆಗಳಿಗೆ ಅನುಗುಣವಾಗಿ ನಿಯಮಗಳು ಬದಲಾಗಬಹುದು. ಹಾಗಾಗಿ ಇವುಗಳನ್ನು ಭಯ ಪಡುವಂತಹ ನಿಯಮಗಳಾಗಿ ನೋಡದೆ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿರುವ ಸಂಪ್ರದಾಯ ಮತ್ತು ನಂಬಿಕೆಗಳಾಗಿ ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಮದುವೆಯಾದ ಮೊದಲ ವರ್ಷದಲ್ಲಿ ಅತ್ಯಂತ ಮುಖ್ಯವಾದದ್ದು ಪರಸ್ಪರ ಪ್ರೀತಿ, ನಂಬಿಕೆ, ಗೌರವ ಮತ್ತು ಹೊಂದಾಣಿಕೆ. ಹೊಸ ಜೀವನವನ್ನು ಸಂತೋಷದಿಂದ ಆರಂಭಿಸುವುದೇ ಎಲ್ಲದಕ್ಕಿಂತ ದೊಡ್ಡ ಶುಭ ಸಂಕೇತ. ಈ 5 ನಂಬಿಕೆಗಳ ಬಗ್ಗೆ ನಿಮಗೆ ಏನನಿಸುತ್ತದೆ? ನಿಮ್ಮ ಮನೆಯಲ್ಲಿ ಮದುವೆಯಾದ ಮೊದಲ ವರ್ಷ ಯಾವ ಸಂಪ್ರದಾಯಗಳನ್ನು ಪಾಲಿಸುತ್ತಾರೆ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.